ಎಲ್ಲರಿಗೂ ನಮಸ್ಕಾರ. ಸ್ವರ್ಗದಲ್ಲಿ ಮಾತ್ರ ಇದ್ದ ಒಂದು ಪವಿತ್ರವಾದ ವೃಕ್ಷ. ಈ ವೃಕ್ಷದಲ್ಲಿ ದೇವತೆಗಳಿಗೆ ಅತ್ಯಂತ ಪ್ರಿಯವಾದ ಮೋಹಕ ಹೂಗಳು. ರಾತ್ರಿ ಅರಳಿ ಬೆಳಿಗ್ಗೆ ಉದುರಿ ಹೋಗುವ ಸುಗಂಧಭರಿತವಾದ ಈ ಹೂಗಳು ಯಾವುದು ಗೊತ್ತಾ? ಪಾರಿಜಾತ. ಹಾಗಾದರೆ ಸ್ವರ್ಗದ ಈ ಹೂ ಭೂಮಿಗೆ ಹೇಗೆ ಬಂತು? ಶ್ರೀಕೃಷ್ಣ ದೇವಲೋಕದ ದೊರೆ ಇಂದ್ರದೇವನ ಜೊತೆ ಯುದ್ಧ ಮಾಡಿ ಪಾರಿಜಾತದ ವೃಕ್ಷವನ್ನ ಭೂಮಿಗೆ ತಂದ್ರು ಅಂತ ಪುರಾಣಗಳು ಹೇಳ್ತವೆ. ಹಾಗಾದರೆ ಈ ಪಾರಿಜಾತದ ಹುಟ್ಟು ಹೇಗಾಯ್ತು? ಈ ಪಾರಿಜಾತ ಸ್ವರ್ಗಕ್ಕೆ ಹೇಗೆ ಹೋಯ್ತು? ಮತ್ತೆ ಶ್ರೀಕೃಷ್ಣ ಯಾಕದನ್ನು ಭೂಮಿಗೆ ತರಬೇಕಾಯ್ತು? ಈ ಎಲ್ಲಾ ವಿಚಾರಗಳನ್ನ, ಪಾರಿಜಾತ ಅನ್ನೋ ಮೋಹಕ ಸುಂದರಿಯ ಸಂಪೂರ್ಣ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನಮ್ಮ ಚಾನೆಲ್ನಲ್ಲಿ ತುಳಸಿ ದೇವಿಯ ಕತೆ, ಮಹಾವಿಷ್ಣು ಸಾಲಿಗ್ರಾಮನಾಗಿ ಮುಕ್ತಿನಾಥದಲ್ಲಿ ನೆಲೆಸಿದ ಬಗ್ಗೆ ಪೌರಾಣಿಕ ಕತೆ ಮತ್ತು ಹಲವಾರು ಪೌರಾಣಿಕ ಕಥೆಗಳು, ಹಲವು ಪುಣ್ಯಕ್ಷೇತ್ರಗಳ ಹಿಂದಿನ ಐತಿಹಾಸಿಕ ಕಥೆಗಳು, ಪುಣ್ಯಕ್ಷೇತ್ರಗಳ ವಿವರಣೆಗಳನ್ನೊಳಗೊಂಡಂತಹ ಹಲವಾರು ವಿಡಿಯೋಗಳು ಲಭ್ಯವಿದೆ. ನೀವಿನ್ನೂ ಈ ವಿಡಿಯೋಗಳನ್ನು ನೋಡಿಲ್ಲ, ಫಸ್ಟ್ ಟೈಮ್ ಚಾನೆಲ್ ವಿಸಿಟ್ ಮಾಡಿದ್ದೀರಾ ಅಂತಾದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಆ ವಿಡಿಯೋಗಳನ್ನು ಕೂಡ ನೋಡಿ ಎಂಜಾಯ್ ಮಾಡಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪಾರಿಜಾತ ಅನ್ನೋ ಸುಂದರ ಪುಷ್ಪದ ಸಂಪೂರ್ಣ ಕಥೆಯನ್ನ ಇವತ್ತು ತಿಳ್ಕೊಳ್ಳೋಣ. ಪಾರಿಜಾತದ ಕಥೆ ಹರಿವಂಶ, ಭಾಗವತ ಪುರಾಣ ಹಾಗೂ ವಿಷ್ಣು ಪುರಾಣಗಳಲ್ಲಿ ಮುಖ್ಯವಾಗಿ ಉಲ್ಲೇಖವಾಗಿದೆ. ಲಕ್ಷಾಂತರ ವರ್ಷಗಳ ಹಿಂದೆ ದೇವತೆಗಳು ತಮ್ಮ ಶಕ್ತಿಯನ್ನ ನಿಧಾನವಾಗಿ ಕಳ್ಕೊಳ್ತಾ ಬಲಹೀನರಾಗ್ತಾ ಇದ್ರು. ದುರ್ಮಾರ್ಗಿಗಳು, ಬಲಿಷ್ಠರೂ ಆದ ರಾಕ್ಷಸರು ದಿನದಿಂದ ದಿನಕ್ಕೆ ಮತ್ತೂ ಹೆಚ್ಚು ಬಲಶಾಲಿಗಳಾಗ್ತಾ ಇದ್ರು. ಇದು ಇದೇ ರೀತಿಯಾಗಿ ಮುಂದುವರೆದು ಮುಂದೊಂದು ದಿನ ರಾಕ್ಷಸರು ದೇವತೆಗಳ ಮೇಲೆ ಯುದ್ಧ ಮಾಡಿ ದೇವತೆಗಳನ್ನೆಲ್ಲ ನಾಶ ಮಾಡಿ ದೇವಲೋಕವನ್ನೇ ರಾಕ್ಷಸರ ಕೈವಶ ಮಾಡಿಕೊಂಡ್ರೆ ನಮ್ಮ ಗತಿ ಏನು, ದೇವಲೋಕದ ಗತಿ ಏನು ಅಂತ ದೇವತೆಗಳಿಗೆಲ್ಲ ಚಿಂತೆ ಶುರುವಾಯಿತು. ದೇವತೆಗಳ ದೊರೆ ಇಂದ್ರದೇವ ಈ ಬಗ್ಗೆ ಬಹಳ ಚಿಂತಿತನಾಗಿ ಬಹಳ ಯೋಚನೆ ಮಾಡ್ತಾನೆ. ಅವನಿಗೆ ಏನೂ ತೋಚೋದಿಲ್ಲ. ಆಗ ದೇವತೆಗಳ ರಾಜನಾದ ಇಂದ್ರ ಎಲ್ಲ ದೇವತೆಗಳ ಸಭೆಯನ್ನ ಕರೆದು, ರಾಕ್ಷಸರೆಲ್ಲ ಬಲಿಷ್ಠರಾಗ್ತಾ ಇದ್ದಾರೆ, ನಾವು ದಿನದಿಂದ ದಿನಕ್ಕೆ ಶಕ್ತಿಹೀನರಾಗ್ತಾ ಇದ್ದೇವೆ, ಇದಕ್ಕೆ ಒಂದು ಪರಿಹಾರವನ್ನ ಕಂಡುಹಿಡಬೇಕು, ನಾವು ನಮ್ಮ ಶಕ್ತಿಯನ್ನ ಹೆಚ್ಚಿಗೆ ಮಾಡ್ಕೋಬೇಕು, ರಾಕ್ಷಸರು ನಮಗಿಂತ ಹೆಚ್ಚು ಬಲಶಾಲಿಗಳಾಗದೇ ಇರೋದಕ್ಕೆ ನಾವೇನಾದ್ರೂ ಮಾಡಬೇಕು ಅಂತ ಚರ್ಚೆ ಮಾಡಿದ್ರು. ಆದ್ರೆ ಇಂದ್ರನ ಸಭೆಯಲ್ಲಿ ಯಾವುದೇ ಪರಿಹಾರ ಸಿಗೋದಿಲ್ಲ. ಆಗ ಚಿಂತಿತರಾದ ದೇವತೆಗಳು ಏನು ಮಾಡೋದು ಅಂತ ಯೋಚನೆ ಮಾಡಿ ಎಲ್ಲದಕ್ಕೂ ಪರಿಹಾರವನ್ನು ಕೊಡೋ ಮಹಾವಿಷ್ಣುವಿನ ಹತ್ರ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಒಂದಿನ ದೇವತೆಗಳೆಲ್ಲ ಸೇರಿ ಮಹಾವಿಷ್ಣುವಿನ ಹತ್ರ ಹೋಗ್ತಾರೆ. ಮಹಾವಿಷ್ಣುವಿಗೆ ನಮಸ್ಕರಿಸಿ ತಾವು ಬಂದಂತಹ ವಿಚಾರವನ್ನ ಮಹಾವಿಷ್ಣುವಿಗೆ ಹೇಳ್ತಾರೆ. ಮಹಾವಿಷ್ಣು, ನಾವು ದೇವತೆಗಳು ದಿನದಿಂದ ದಿನಕ್ಕೆ ನಮ್ಮ ಶಕ್ತಿಯನ್ನ ಕಳ್ಕೊಳ್ತಾ ಇದ್ದೇವೆ. ಆದರೆ ರಾಕ್ಷಸರು ದಿನದಿಂದ ದಿನಕ್ಕೆ ಬಲಿಷ್ಠರಾಗ್ತಾ ಇದ್ದಾರೆ. ಇದು ಇದೇ ರೀತಿಯಾಗಿ ಮುಂದುವರೆದು ಮುಂದೊಂದು ದಿನ ಈ ರಾಕ್ಷಸರು ದೇವಲೋಕಕ್ಕೆ ಬಂದು ಯುದ್ಧ ಮಾಡಿ ನಮ್ಮನ್ನು ದೇವತೆಗಳನ್ನು ನಾಶ ಮಾಡಿ ದೇವಲೋಕವನ್ನೇ ಅವರ ಕೈವಶ ಮಾಡ್ಕೊಂಡು ಬಿಟ್ರೆ ಧರ್ಮ ರಕ್ಷಣೆ ಏನಾಗಬೇಕು? ಇದೆಲ್ಲ ಆಗೋದಿಕ್ಕೆ ನಾವು ಬಿಡಬಾರದು. ರಾಕ್ಷಸರು ನಮಗಿಂತ ಬಲಿಷ್ಠರಾಗದೇ ಇರೋ ಥರ ಈಗಲೇ ಏನಾದರೂ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ತಗೋಬೇಕು, ಏನಾದರೂ ಒಂದು ಮಾರ್ಗವನ್ನು ತೋರಿಸಿ ಅಂತ ಮಹಾವಿಷ್ಣುವಿನಲ್ಲಿ ಕೇಳ್ಕೊಳ್ತಾರೆ. ಆಗ ಮಹಾವಿಷ್ಣು ದೇವತೆಗಳಿಗೆ ಒಂದು ಉಪಾಯವನ್ನ ಹೇಳ್ತಾರೆ. ಆ ಉಪಾಯ ಏನಂದ್ರೆ ಸಮುದ್ರ ಮಂಥನ. ಕ್ಷೀರಸಾಗರವನ್ನ ದೇವತೆಗಳು ಮಂಥನ ಮಾಡಿದರೆ ಅದರೊಳಗೆ ಅಮೃತ ಸಿಗತ್ತೆ. ಆ ಅಮೃತವನ್ನ ದೇವತೆಗಳು ಕುಡಿಯೋದ್ರಿಂದ ಅವರ ಶಕ್ತಿ ಕೂಡ ಕಳೆಗುಂದೋದಿಲ್ಲ, ಮತ್ತೆ ದೇವತೆಗಳು ಅಮರರಾಗ್ತಾರೆ ಅಂತ ಮಹಾವಿಷ್ಣು ಹೇಳ್ತಾರೆ. ಆದರೆ ಆ ಕ್ಷೀರಸಾಗರ ಮಂಥನ ಕೇವಲ ದೇವತೆಗಳ ಕೈಲಿ ಸಾಧ್ಯ ಇರುವಂತಹ ಕೆಲಸ ಆಗಿರಲ್ಲ. ಅದಕ್ಕೆ ರಾಕ್ಷಸರ ಸಹಾಯ ಕೂಡ ಬೇಕೇ ಬೇಕಾಗತ್ತೆ. ಈಗ ರಾಕ್ಷಸರ ಸಹಾಯವನ್ನ ತಗೋಬೇಕು, ಆದರೆ ರಾಕ್ಷಸರಿಗೆ ಅಮೃತ ಸಿಗಬಾರದು. ಈ ರೀತಿಯಾಗಿ ಏನಾದರೂ ಒಂದು ಉಪಾಯವನ್ನ ಮಾಡಿ ಮೊದಲು ಕ್ಷೀರಸಾಗರ ಮಂಥನವನ್ನ ಮಾಡಬೇಕು ಅಂಥೇಳಿ ಮಹಾವಿಷ್ಣು ಹೇಳ್ತಾರೆ.
ಅದೇ ರೀತಿಯಾಗಿ ದೇವತೆಗಳು ಮತ್ತು ರಾಕ್ಷಸರು ಇಬ್ಬರೂ ಸೇರಿ ಸಮುದ್ರ ಮಂಥನವನ್ನ ಮಾಡೋದು ಅಂತ ತೀರ್ಮಾನ ಆಗತ್ತೆ. ರಾಕ್ಷಸರಿಗೆ ಅಮೃತದ ಆಸೆಯನ್ನ ತೋರಿಸಿ ಅವರನ್ನ ಸಮುದ್ರ ಮಂಥನಕ್ಕೆ ಒಪ್ಪಿಸ್ತಾರೆ. ಅದೇ ರೀತಿಯಾಗಿ ಸಮುದ್ರ ಮಂಥನಕ್ಕೆ ರಾಕ್ಷಸರು ಒಪ್ಕೊಳ್ತಾರೆ. ಆ ನಂತರ ಮಂದರ ಪರ್ವತವನ್ನ ಕಡಗೋಲಾಗಿ ಇಡ್ತಾರೆ. ವಾಸುಕಿ ಹಾವನ್ನ ಹಗ್ಗವಾಗಿ ಸುತ್ತಾರೆ. ಒಂದು ಕಡೆ ದೇವತೆಗಳು ನಿಲ್ತಾರೆ, ಒಂದು ಕಡೆ ರಾಕ್ಷಸರು ನಿಲ್ತಾರೆ. ಸಮುದ್ರ ಮಂಥನವನ್ನ ಪ್ರಾರಂಭ ಮಾಡ್ತಾರೆ. ಆದ್ರೆ ಸಮುದ್ರ ಮಂಥನ ಪ್ರಾರಂಭವಾದಾಗ ಆ ಮಂದರ ಪರ್ವತ ಇಳಿದಿಳಿದಿಳಿದಿಳಿದು ಹೋಗಕ್ಕೆ ಶುರುವಾಗತ್ತೆ. ಆಗ ಮಂದರ ಪರ್ವತ ಅಲ್ಲಿ ಸಮುದ್ರದಲ್ಲಿ ಮುಳುಗಿ ಹೋದರೆ ಹೇಗೆ ಸಮುದ್ರ ಮಂಥನ ಮಾಡಲಿಕ್ಕೆ ಸಾಧ್ಯ? ಮಹಾವಿಷ್ಣು ಕೂರ್ಮಾವತಾರವನ್ನ ತಗೊಂಡು ಮಂದಾರ ಪರ್ವತದ ಅಡಿಗೆ ಹೋಗಿ ತನ್ನ ಬೆನ್ನಿನ ಮೇಲೆ ಪರ್ವತವನ್ನು ನಿಲ್ಲಿಸಿಕೊಂಡು ಸಮುದ್ರ ಮಂಥನಕ್ಕೆ ಸಹಾಯ ಮಾಡ್ತಾರೆ. ಈ ರೀತಿಯಾಗಿ ಮತ್ತೆ ಸಮುದ್ರ ಮಂಥನವನ್ನ ಒಂದು ಕಡೆ ದೇವತೆಗಳು, ಒಂದು ಕಡೆ ರಾಕ್ಷಸರು ನಿಂತು ಶುರು ಮಾಡ್ತಾರೆ. ಕ್ಷೀರಸಾಗರವನ್ನ ಬಹಳ ಸಮಯ ಮಂಥನ ಮಾಡಿದ ನಂತರ ಹಾಲಾಹಲ ವಿಷ ಬರುತ್ತೆ. ಅದು ಎಷ್ಟು ಘೋರ ವಿಷ ಅಂದ್ರೆ ತ್ರಿಲೋಕವನ್ನು ನಾಶ ಮಾಡುವಷ್ಟು ಘೋರವಾದ ವಿಷ. ದೇವತೆಗಳು, ರಾಕ್ಷಸರು ಎಲ್ಲರೂ ಆ ವಿಷವನ್ನು ನೋಡಿ ಭಯಭೀತರಾಗಿ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಮಹಾದೇವ ಲೋಕದ ರಕ್ಷಣೆಗಾಗಿ ಕೂಡಲೇ ಆ ಹಾಲಾಹಲವನ್ನು ತಗೊಂಡು ತನ್ನ ಗಂಟಲಿನಲ್ಲಿ ಸ್ಥಾಪಿಸಿಕೊಳ್ತಾರೆ. ಅದೇ ಕಾರಣಕ್ಕೆ ಮಹಾದೇವನಿಗೆ ನೀಲಕಂಠ ಅನ್ನೋ ಹೆಸರು ಕೂಡ ಬರುತ್ತೆ. ಈ ರೀತಿಯಾಗಿ ಲೋಕ ಕಲ್ಯಾಣಕ್ಕಾಗಿ ಆ ಹಾಲಾಹಲ ವಿಷವನ್ನು ತನ್ನ ಕಂಠದಲ್ಲಿ ಮಹಾದೇವ ಸ್ಥಾಪನೆ ಮಾಡಿಕೊಂಡ ನಂತರ ಮತ್ತೆ ದೇವತೆಗಳು ಮತ್ತು ರಾಕ್ಷಸರು ತಮ್ಮ ತಮ್ಮ ಸ್ಥಾನಕ್ಕೆ ಹೋಗಿ ಸಮುದ್ರ ಮಂಥನವನ್ನ ಶುರು ಮಾಡ್ತಾರೆ. ಆ ನಂತರ ದೇವತೆಗಳು ಮತ್ತು ರಾಕ್ಷಸರು ತಮ್ಮ ತಮ್ಮ ಸ್ಥಾನಗಳಿಗೆ ಹೋಗಿ ಪುನಃ ಸಮುದ್ರ ಮಂಥನವನ್ನ ಪ್ರಾರಂಭ ಮಾಡಿದ್ರು. ಬಹಳ ಸಮಯ ಮಂಥನವನ್ನು ಮಾಡಿದ ನಂತರ ಒಂದೊಂದಾಗಿ ಅಮೂಲ್ಯವಾದ ವಸ್ತುಗಳು ಹೊರಗೆ ಬರಲಿಕ್ಕೆ ಪ್ರಾರಂಭ ಆದವು. ಅಮೂಲ್ಯವಾದ ರತ್ನಗಳು ಸಿಕ್ಕಿದ್ವು. ಗೋಮಾತೆ ಕಾಮಧೇನು ಪ್ರತ್ಯಕ್ಷ ಆದ್ವು. ಹಾಗೆಯೇ ಮಂಥನವನ್ನು ಮಾಡ್ತಾ ಹೋದಾಗ ಉಚ್ಛೈಶ್ರವಸ್ ಅನ್ನೋ ಶ್ವೇತ ಕುದುರೆ ಹೊರಗೆ ಬಂತು. ನಂತರ ಐರಾವತ ಬಂತು. ಐರಾವತವನ್ನ ಇಂದ್ರ ತನ್ನ ವಾಹನವಾಗಿ ಮಾಡ್ಕೊಳ್ತಾನೆ. ಆನಂತರ ಹಾಗೆಯೇ ಮಂಥನವನ್ನು ಮುಂದುವರಿಸಿದಾಗ ಬಹಳ ಸಮಯ ಮಂಥನದ ನಂತರ ದೇವಲೋಕದ ಅಪ್ಸರೆಯರು ಹೊರಗೆ ಬಂದರು. ಮತ್ತೆ ಮತ್ತೆ ಸಮುದ್ರ ಮಂಥನವನ್ನ ಮಾಡ್ತಾನೆ ಹೋಗ್ತಾರೆ. ಬಹಳ ಸಮಯ ಮಂಥನ ನಡೆದಾಗ ಒಂದು ಅದ್ಭುತವಾದ ವೃಕ್ಷ ಹೊರಗೆ ಬರುತ್ತೆ. ಅದು ಸಾಮಾನ್ಯ ವೃಕ್ಷವಲ್ಲ. ಆ ವೃಕ್ಷದ ತುಂಬಾ ಸುಂದರವಾದ ಹೂಗಳು ಅರಳಿದ್ವು. ಆ ಹೂಗಳ ಸುಗಂಧ ಎಲ್ಲೆಲ್ಲೂ ಹರಡಿತ್ತು. ದೇವತೆಗಳು, ರಾಕ್ಷಸರು ಎಲ್ಲರೂ ಆ ಹೂಗಳ ಪರಿಮಳಕ್ಕೆ ಮಂತ್ರಮುಗ್ಧರಾಗಿ ನೋಡ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲೆಲ್ಲ ಹೂಗಳು ಉದುರಿ ಆ ಪ್ರದೇಶವೇ ಒಂದು ಸುಂದರ ಕಲಾಕೃತಿಯಂತೆ ಕಾಣ್ತಾ ಇತ್ತು. ಅದೇ ಪಾರಿಜಾತದ ವೃಕ್ಷ. ಎಲ್ಲ ದೇವತೆಗಳು, ರಾಕ್ಷಸರು ಆ ಹೂವನ್ನ, ಆ ವೃಕ್ಷವನ್ನ, ಅದರ ಸುಗಂಧವನ್ನ ನೋಡಿ ಮನಸೋತು ನಿಂತಿದ್ದಾರೆ. ದೇವೇಂದ್ರ ಕೂಡಲೇ ಈ ವೃಕ್ಷವನ್ನ ನಾನ್ ತಗೊಳ್ತೇನೆ ಅಂತ ಹೇಳ್ತಾನೆ. ಕೂಡಲೇ ಅವನು ಆ ಪಾರಿಜಾತದ ವೃಕ್ಷವನ್ನ ತಗೊಂಡು ಹೋಗಿ ತನ್ನ ದೇವಲೋಕದ ಅರಮನೆಯ ಉದ್ಯಾನವನ ನಂದನವನದಲ್ಲಿ ನೆಡ್ತಾನೆ. ಈ ರೀತಿಯಾಗಿ ಪಾರಿಜಾತದ ವೃಕ್ಷ ಸಮುದ್ರ ಮಂಥನದಲ್ಲಿ ಉದ್ಭವವಾಗಿ ದೇವೇಂದ್ರನ ಉದ್ಯಾನವನ ನಂದನವನದಲ್ಲಿ ಸ್ಥಾಪಿತ ಆಗತ್ತೆ.
ಇದೇ ರೀತಿಯಾಗಿ ಸಾವಿರಾರು ವರ್ಷಗಳು ಕಳೆದವು. ಪಾರಿಜಾತ ದೇವಲೋಕದ ಪವಿತ್ರ ವೃಕ್ಷವಾಗಿ, ದೇವತೆಗಳ ಅಚ್ಚುಮೆಚ್ಚಿನ ಪುಷ್ಪವಾಗಿ ಪ್ರಸಿದ್ಧವಾಯಿತು. ಸಾವಿರಾರು ವರ್ಷಗಳು ಕಳೆದ ಮೇಲೆ ಮಹಾವಿಷ್ಣು ಶ್ರೀಕೃಷ್ಣನ ಅವತಾರವನ್ನ ತಗೊಂಡು ಭೂಮಿಯ ಮೇಲೆ ಜನಿಸಿರ್ತಾರೆ. ಆ ಸಂದರ್ಭದಲ್ಲಿ ಒಂದು ಸಲ ನಾರದ ಮುನಿಗಳು ದೇವೇಂದ್ರನ ಆಸ್ಥಾನಕ್ಕೆ ಹೋಗ್ತಾರೆ. ದೇವೇಂದ್ರನ ಆಸ್ಥಾನಕ್ಕೆ ಬಂದ ನಾರದ ಮುನಿಗಳನ್ನ ಇಂದ್ರದೇವ ಗೌರವದಿಂದ ಸ್ವಾಗತಿಸ್ತಾನೆ. ಮತ್ತೆ ಪಾರಿಜಾತದ ಹೂವನ್ನ ಅವರಿಗೆ ಕೊಡ್ತಾನೆ. ಈ ಪಾರಿಜಾತದ ಹೂವನ್ನ ತಗೊಂಡು ನಾರದ ಮುನಿ ಅಲ್ಲಿಂದ ಭೂಲೋಕಕ್ಕೆ ಬರ್ತಾರೆ. ಭೂಲೋಕಕ್ಕೆ ಬಂದ ನಾರದ ಮುನಿಗಳು ಶ್ರೀಕೃಷ್ಣನ ದ್ವಾರಕೆಯಲ್ಲಿರುವ ಆಸ್ಥಾನಕ್ಕೆ ಬಂದು ಅಲ್ಲಿ ಶ್ರೀಕೃಷ್ಣನಿಗೆ ಪಾರಿಜಾತದ ಹೂವನ್ನ ಕೊಡ್ತಾರೆ. ಶ್ರೀಕೃಷ್ಣನ ಅರಮನೆಯ ತುಂಬೆಲ್ಲ ಪಾರಿಜಾತದ ಪರಿಮಳ ಹರಡುತ್ತೆ. ಪಾರಿಜಾತದ ಸೌಂದರ್ಯ, ಅದರ ಸುಗಂಧ ರುಕ್ಮಿಣಿ ದೇವಿಗೆ ಬಹಳ ಇಷ್ಟ ಆಗತ್ತೆ. ರುಕ್ಮಿಣಿ ದೇವಿ ಶ್ರೀಕೃಷ್ಣನಲ್ಲಿ ಇದು ಯಾವ ಹೂ, ಎಷ್ಟು ಸುಂದರವಾಗಿದೆ, ಎಷ್ಟು ಸುಗಂಧಮಯವಾಗಿದೆ, ನಾನು ಇಂತಹ ಹೂವನ್ನು ನೋಡಿಯೇ ಇಲ್ಲ ಅಂತ ಹೇಳ್ತಾಳೆ. ಆಗ ಶ್ರೀಕೃಷ್ಣ, ಇದು ಪಾರಿಜಾತ, ಇದು ಸ್ವರ್ಗದಲ್ಲಿ ಮಾತ್ರ ಇರುವ ಪವಿತ್ರವಾದ ಹೂ, ನಾರದ ಮುನಿಗಳು ದೇವಲೋಕದಿಂದ ಇದನ್ನು ತಂದಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ರುಕ್ಮಿಣಿಗೆ ಆ ಹೂ ಬಹಳ ಇಷ್ಟ ಆಗಿದ್ರಿಂದ ಶ್ರೀಕೃಷ್ಣ ರುಕ್ಮಿಣಿಗೆ ಪ್ರೀತಿಯಿಂದ ಆ ಹೂವನ್ನ ಕೊಡ್ತಾರೆ. ರುಕ್ಮಿಣಿ ದೇವಿ ಭಕ್ತಿಯಿಂದ ಹೂವನ್ನ ಸ್ವೀಕರಿಸ್ತಾಳೆ. ಈ ಕಡೆ ಸತ್ಯಭಾಮ ದೇವಿಗೆ ಶ್ರೀಕೃಷ್ಣ ಪಾರಿಜಾತವನ್ನ ರುಕ್ಮಿಣಿ ದೇವಿಗೆ ಕೊಟ್ಟ ವಿಚಾರ ಗೊತ್ತಾಗಿ ಸತ್ಯಭಾಮ ದೇವಿ ಬಹಳ ಕೋಪಗೊಳ್ತಾಳೆ. ಆ ಸ್ವರ್ಗದ ಅಪರೂಪದ ಪವಿತ್ರ ಪುಷ್ಪವನ್ನ ರುಕ್ಮಿಣಿ ದೇವಿಗೆ ಕೊಟ್ಟು ನನಗೆ ಕೊಟ್ಟಿಲ್ಲ ಅಂತ ಹೇಳಿ ಸತ್ಯಭಾಮ ದೇವಿ ಬಹಳ ಕೋಪದಿಂದ ಕೇಳ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ನಾರದ ಮುನಿಗಳು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಅವರು, ಸತ್ಯಭಾಮ, ಎಷ್ಟು ಸುಂದರವಾದ ಪುಷ್ಪ ಅದು, ದೇವಲೋಕದಲ್ಲಿ ಮಾತ್ರ ಇರೋ ಹೂವು, ಎಂತಹ ಸುಗಂಧ ಹೂವಿಂದು, ನಾನು ಅದನ್ನ ಶ್ರೀಕೃಷ್ಣನ ಆಸ್ಥಾನದಲ್ಲಿ ಕೊಟ್ಟೆ. ನಾನು ಕೊಡ್ತಾ ಇದ್ದಂಗೆನೆ ಶ್ರೀಕೃಷ್ಣ ರುಕ್ಮಿಣಿ ದೇವಿಗೆ ಕೊಟ್ಟರು. ಈ ಪವಿತ್ರವಾದ ಅಪರೂಪದ ಪುಷ್ಪವನ್ನ ಶ್ರೀಕೃಷ್ಣ ರುಕ್ಮಿಣಿಗೆ ಕೊಟ್ಟಿದ್ದಾರೆ ಅಂದ್ರೆ ರುಕ್ಮಿಣಿಯ ಬಗ್ಗೆ ಅಷ್ಟೊಂದು ಪ್ರೀತಿ ಇರಬಹುದಾ ಅಂತ ನಾರದ ಮುನಿಗಳು ಕೇಳಿದ್ರು. ಈ ಮಾತಿಗೆ ಸತ್ಯಭಾಮ ದೇವಿಗೆ ಉರಿಯೋ ಬೆಂಕಿ ಮೇಲೆ ತುಪ್ಪ ಸುರಿದಂಗಾಗತ್ತೆ. ಸತ್ಯಭಾಮೆ ಸಿಟ್ಟಿನಿಂದ ಹೋಗಿ ಶ್ರೀಕೃಷ್ಣನಲ್ಲಿ ಕೇಳ್ತಾಳೆ, ನೀವು ಆ ಅಪರೂಪದ ಪುಷ್ಪವನ್ನ ರುಕ್ಮಿಣಿ ದೇವಿಗೆ ಕೊಟ್ರಿ, ಈಗ ನನಗೆ ಒಂದು ಪುಷ್ಪವಲ್ಲ, ಇಡೀ ಪಾರಿಜಾತದ ವೃಕ್ಷವನ್ನೇ ತಂದು ಕೊಡಿ ಅಂತ ಹೇಳಿದ್ರು. ಶ್ರೀಕೃಷ್ಣ ಕೇಳ್ತಾರೆ ಸತ್ಯಭಾಮ ದೇವಿಗೆ, ನಿಜವಾಗ್ಲೂ ನಿನ್ಗೆ ಪಾರಿಜಾತದ ವೃಕ್ಷ ಬೇಕಾ ಅಂತ ಹೇಳಿ. ಹೌದು, ನನಗೆ ಬೇಕೇ ಬೇಕು ಅಂತ ಸತ್ಯಭಾಮ ದೇವಿ ಹೇಳ್ತಾಳೆ. ಸರಿ, ನಾನು ನಿನಗೆ ಆ ಪಾರಿಜಾತದ ವೃಕ್ಷವನ್ನ ತಂದು ಕೊಡ್ತೇನೆ ಅಂತ ಶ್ರೀಕೃಷ್ಣ ನಗುಮುಖದಿಂದ ಹೇಳ್ತಾರೆ. ಶ್ರೀಕೃಷ್ಣ ಪಾರಿಜಾತದ ವೃಕ್ಷವನ್ನ ತಂದು ಕೊಡ್ತೇನೆ ಅಂತ ಹೇಳಿದ್ದು ಸತ್ಯಭಾಮ ದೇವಿಗೆ ಬಹಳ ಸಂತೋಷ ಆಗತ್ತೆ. ಸ್ವಲ್ಪ ದಿನಗಳು ಕಳೆದ ನಂತರ ಒಂದು ದಿನ ಶ್ರೀಕೃಷ್ಣ ಸತ್ಯಭಾಮ ದೇವಿಯನ್ನ ಕರ್ಕೊಂಡು ದೇವಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಇಂದ್ರ ಮತ್ತು ಆತನ ಪತ್ನಿ ಶಚೀದೇವಿ ಸತ್ಯಭಾಮೆ ಮತ್ತು ಶ್ರೀಕೃಷ್ಣರನ್ನ ಗೌರವದಿಂದ ಸ್ವಾಗತಿಸ್ತಾರೆ. ನಂತರ ಶ್ರೀಕೃಷ್ಣ ತಾನು ಬಂದ ವಿಚಾರವನ್ನ ಇಂದ್ರದೇವನಿಗೆ ತಿಳಿಸ್ತಾರೆ. ಇಂದ್ರದೇವ, ಸತ್ಯಭಾಮ ದೇವಿಗೆ ಪಾರಿಜಾತದ ಹೂ ಬಹಳ ಇಷ್ಟ ಆಗಿದೆ. ಸತ್ಯಭಾಮ ದೇವಿ ಅದರ ವೃಕ್ಷವನ್ನ ಭೂಲೋಕಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಬಯಸಿದ್ದಾಳೆ. ನನಗೆ ಆ ಪಾರಿಜಾತದ ವೃಕ್ಷವನ್ನ ಕೊಡು, ನಾನು ಭೂಲೋಕಕ್ಕೆ ತೆಗೆದುಕೊಂಡು ಹೋಗ್ತೇನೆ ಅಂತ ಶ್ರೀಕೃಷ್ಣ ಇಂದ್ರದೇವನಿಗೆ ಹೇಳ್ತಾರೆ. ಆಗ ಇಂದ್ರದೇವ, ಪ್ರಭು, ಪಾರಿಜಾತ ಸ್ವರ್ಗದ ಪವಿತ್ರವಾದ ಹೂ, ಇದರ ವೃಕ್ಷವನ್ನು ಭೂಲೋಕಕ್ಕೆ ಕೊಡಲಿಕ್ಕೆ ಆಗುವುದಿಲ್ಲ,
ಇದು ನಮ್ಮ ಸ್ವರ್ಗದ ಗೌರವ, ಅದನ್ನು ಭೂಲೋಕಕ್ಕೆ ಕೊಂಡೊಯ್ಯುವುದು ಸೂಕ್ತವಲ್ಲ ಅಂತ ಶ್ರೀಕೃಷ್ಣನಿಗೆ ಹೇಳ್ತಾರೆ. ಅಷ್ಟರಲ್ಲಿ ಸತ್ಯಭಾಮಾ ದೇವಿ ಕೋಪದಿಂದ, ಯಾಕೆ ಕೊಡಬಾರದು? ಶ್ರೀಕೃಷ್ಣ ಬಯಸಿದರೆ ಭೂಲೋಕಕ್ಕೆ ಈ ಪುಷ್ಪವನ್ನು, ಈ ವೃಕ್ಷವನ್ನು ಯಾಕೆ ತೆಗೆದುಕೊಂಡು ಹೋಗಬಾರ್ದು ಅಂತ ಇಂದ್ರನಲ್ಲಿ ಪ್ರಶ್ನೆ ಮಾಡ್ತಾರೆ. ಸತ್ಯಭಾಮಾ ದೇವಿಯ ಮಾತಿಗೂ ಕೂಡ ಇಂದ್ರದೇವ ಪಾರಿಜಾತದ ವೃಕ್ಷವನ್ನು ಭೂಲೋಕಕ್ಕೆ ಕೊಡಲಿಕ್ಕೆ ಒಪ್ಕೊಳ್ಳೋದಿಲ್ಲ. ನಂತರ ಶ್ರೀಕೃಷ್ಣ ಏನೂ ಕೂಡ ಮಾತನಾಡದೆ ನೇರವಾಗಿ ಎದ್ದು ನಂದನವನಕ್ಕೆ ಹೋಗಿ ಪಾರಿಜಾತದ ವೃಕ್ಷವನ್ನು ಕಿತ್ತುಕೊಂಡು ಭೂಲೋಕಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಿದ್ಧರಾಗ್ತಾರೆ. ಇಂದ್ರದೇವನಿಗೆ ಬಹಳ ಕೋಪ ಬರುತ್ತೆ. ಇಂದ್ರದೇವ ಅಹಂಕಾರದಿಂದ ಪಾರಿಜಾತದ ವೃಕ್ಷವನ್ನು ಯಾವುದೇ ಕಾರಣಕ್ಕೂ ಭೂಲೋಕಕ್ಕೆ ಕೊಡೋದಿಲ್ಲ ಅಂತ ಹೇಳಿ ಶ್ರೀಕೃಷ್ಣನನ್ನು ತಡೆದು ಶ್ರೀಕೃಷ್ಣನ ವಿರುದ್ಧ ಯುದ್ಧಕ್ಕಾಗಿ ತನ್ನ ಸೈನ್ಯವನ್ನು ಸಿದ್ಧಪಡಿಸಿಕೊಂಡು ಯುದ್ಧ ಸನ್ನದ್ಧನಾಗಿ ನಿಲ್ತಾನೆ. ಆದರೂ ಕೂಡ ಶ್ರೀಕೃಷ್ಣ ಅದನ್ನು ಲೆಕ್ಕಿಸದೆ ಮುಂದಕ್ಕೆ ಹೊರಡ್ತಾರೆ. ಆಗ ಇಂದ್ರ ಶ್ರೀಕೃಷ್ಣನ ಮೇಲೆ ತನ್ನ ಅಸ್ತ್ರ ಪ್ರಯೋಗವನ್ನು ಮಾಡ್ತಾನೆ. ಆಗ ಶ್ರೀಕೃಷ್ಣ ಸ್ವರಕ್ಷಣೆಗಾಗಿ ಅಸ್ತ್ರ ಪ್ರಯೋಗಕ್ಕೆ ಸಿದ್ಧರಾಗ್ತಾರೆ. ಕೂಡಲೇ ಎಲ್ಲ ದೇವತೆಗಳು ಭಯಭೀತರಾಗ್ತಾರೆ. ಶ್ರೀಕೃಷ್ಣ ಯುದ್ಧಕ್ಕೆ ನಿಂತರೆ, ಈ ಯುದ್ಧ ನಡೆದರೆ ತ್ರಿಲೋಕ ನಾಶ ಆಗತ್ತೆ, ಕೂಡಲೇ ನಾವು ಈ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಹೇಳಿ ಎಲ್ಲ ದೇವತೆಗಳು ಅಲ್ಲಿಗೆ ಬರ್ತಾರೆ. ದೇವತೆಗಳು ಇಂದ್ರನಿಗೆ ಬುದ್ಧಿವಾದ ಹೇಳ್ತಾರೆ. ಇಂದ್ರದೇವ, ಈ ಉದ್ದಟತನವನ್ನು ಬಿಟ್ಟು ಬಿಡು. ನೀನು ಯುದ್ಧಕ್ಕೆ ಹೊರಟಿರುವುದು ಲೋಕದ ಪಾಲಕರಾದ ಮಹಾವಿಷ್ಣುವಿನ ಅವತಾರ ಶ್ರೀಹರಿಯ ಮೇಲೆ. ಇದು ನಿನಗೆ ತರವಲ್ಲ. ಕೂಡಲೇ ಈ ಯುದ್ಧವನ್ನು ನಿಲ್ಲಿಸು ಅಂತ ಹೇಳ್ತಾರೆ. ಆ ಕೂಡಲೇ ಇಂದ್ರನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಇಂದ್ರ ಯುದ್ಧವನ್ನು ನಿಲ್ಲಿಸಿ ಶಸ್ತ್ರವನ್ನು ತ್ಯಜಿಸಿ ಮಹಾವಿಷ್ಣುವಿಗೆ ನಮಸ್ಕರಿಸಿ ಕ್ಷಮೆ ಕೇಳ್ತಾನೆ. ಮಹಾಪ್ರಭು, ನನ್ನಿಂದ ತಪ್ಪಾಗಿದೆ. ಈ ಪಾರಿಜಾತವು ಸ್ವರ್ಗದ ಪವಿತ್ರ ಹೂ, ಇದರ ಮೇಲೆ ನನ್ನ ಅಧಿಕಾರ ಮಾತ್ರ ಇದೆ ಅನ್ನೋ ಅಹಂಕಾರದಲ್ಲಿ ನಾನು ನಿಮ್ಮ ಗೌರವವನ್ನು ಲೆಕ್ಕಿಸದೆ ನಿಮ್ಮ ವಿರುದ್ಧ ಯುದ್ಧಕ್ಕೆ ನಿಂತು ಬಿಟ್ಟೆ. ನನ್ನನ್ನು ಕ್ಷಮಿಸಿ, ನನ್ನಿಂದ ತಪ್ಪಾಗಿದೆ ಅಂತ ಇಂದ್ರ ಶ್ರೀಕೃಷ್ಣನಲ್ಲಿ ಕ್ಷಮೆ ಕೇಳ್ತಾನೆ. ಶ್ರೀಕೃಷ್ಣ ಇಂದ್ರನಿಗೆ ಹೇಳ್ತಾರೆ, ಇಂದ್ರದೇವ, ನಾನು ಈ ವೃಕ್ಷವನ್ನು ಸ್ವರ್ಗದಲ್ಲಿ ನಾಶ ಮಾಡಿ ಭೂಲೋಕಕ್ಕೆ ತೆಗೆದುಕೊಂಡು ಹೋಗುವುದಿಲ್ಲ. ಕೇವಲ ಒಂದು ಗಿಡವನ್ನು ಕೊಡು, ಭೂಲೋಕದಲ್ಲಿ ಬೆಳೆಸ್ತೇನೆ. ಸತ್ಯಭಾಮೆ ಈ ವೃಕ್ಷ ಬೇಕಂತ ಆಸೆ ಪಟ್ಟಿದ್ದಾಳೆ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಅದೇ ರೀತಿಯಾಗಿ ಶ್ರೀಕೃಷ್ಣ ಪಾರಿಜಾತದ ಒಂದು ಗಿಡವನ್ನು ತೆಗೆದುಕೊಂಡು ಸತ್ಯಭಾಮಾ ಸಮೇತರಾಗಿ ಭೂಲೋಕಕ್ಕೆ ಹಿಂದಿರುಗಿ ಬರ್ತಾರೆ. ಈ ರೀತಿಯಾಗಿ ಸ್ವರ್ಗದ ಪವಿತ್ರ ಪುಷ್ಪ ಪಾರಿಜಾತ ಭೂಲೋಕದಲ್ಲಿ ಶ್ರೀಕೃಷ್ಣನ ದ್ವಾರಕೆಯನ್ನ ತಲುಪುತ್ತೆ. ಆದರೆ ಸ್ವರ್ಗದ ಪವಿತ್ರ ಪುಷ್ಪ ಪಾರಿಜಾತ ಭೂಲೋಕವನ್ನು ತಲುಪಿದಲ್ಲಿಗೆ ಕಥೆ ಮುಗಿಯಲ್ಲ. ಮತ್ತೊಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಆ ಘಟನೆ ಏನು ಅನ್ನೋದನ್ನ ಮುಂದೆ ಹೇಳ್ತೇನೆ, ಕೇಳಿ. ಶ್ರೀಕೃಷ್ಣ ಮತ್ತು ಸತ್ಯಭಾಮಾ ದೇವಿ ಪಾರಿಜಾತದ ಗಿಡವನ್ನ ತಗೊಂಡು ದೇವಲೋಕದಿಂದ ದ್ವಾರಕೆಗೆ ಹಿಂದಿರುಗಿ ಬರ್ತಾರೆ. ಸ್ವಲ್ಪ ದಿನದಲ್ಲಿ ಅವರು ಆ ಪಾರಿಜಾತದ ಗಿಡವನ್ನ ಸತ್ಯಭಾಮಾ ದೇವಿಯ ಅರಮನೆಯ ಉದ್ಯಾನವನದಲ್ಲಿ ನೆಡ್ತಾರೆ. ಅಲ್ಲಿ ಆ ಪಾರಿಜಾತದ ಗಿಡ ಸೊಂಪಾಗಿ ಬೆಳೀತಾ ಇರುತ್ತೆ. ಸತ್ಯಭಾಮಾ ದೇವಿಗೆ ಅಪಾರವಾದ ಸಂತೋಷ. ಭೂಲೋಕದಲ್ಲೇ ಎಲ್ಲೂ ಇಲ್ಲದ ಅಪರೂಪದ ಪವಿತ್ರ ಗಿಡವನ್ನ ಶ್ರೀಕೃಷ್ಣ ನನಗಾಗಿ ಸ್ವರ್ಗದಿಂದ ತಂದ್ರು ಅಂತ ಸತ್ಯಭಾಮಾ ದೇವಿ ಬಹಳ ಹೆಮ್ಮೆಯಿಂದ ಮೆರೀತಾ ಇರ್ತಾಳೆ. ಅವಳ ಸಂತೋಷ, ಅವಳ ಗರ್ವಕ್ಕೆ ಪಾರವೇ ಇಲ್ಲ. ನಿಧಾನವಾಗಿ ಆ ಪಾರಿಜಾತದ ಗಿಡ ಬೆಳೀತಾ ಇರತ್ತೆ. ಹೂ ಬಿಡಲಿಕ್ಕೆ ಶುರುವಾಗತ್ತೆ. ಅದರ ಹೂಗಳ ಸುಗಂಧ, ಸೌಂದರ್ಯ ಭೂಲೋಕದಲ್ಲೇ ಪ್ರಸಿದ್ಧಿ ಆಗತ್ತೆ. ದ್ವಾರಕೆಯ ಎಲ್ಲ ಜನರು ಬಂದು ನೋಡಿ ಹೋಗ್ತಾರೆ. ಕೇವಲ ದ್ವಾರಕೆ ಅಲ್ಲ, ಭೂಲೋಕದಾದ್ಯಂತ ಎಲ್ಲ ರಾಜರುಗಳು, ರಾಣಿಯರು, ಪ್ರಜೆಗಳು ಎಲ್ಲರೂ ಬಂದು ಆ ಗಿಡವನ್ನ, ಆ ಹೂವನ್ನ ನೋಡ್ಕೊಂಡು ಹೋಗ್ತಾರೆ. ಸತ್ಯಭಾಮಾ ದೇವಿ ಗರ್ವದಿಂದ ಹೇಳ್ಕೊಳ್ತಾಳೆ, ಶ್ರೀಕೃಷ್ಣ ನನಗಾಗಿ ಸ್ವರ್ಗದಿಂದ ತಂದಿದ್ದಾರೆ ಅಂಥೇಳಿ.
ಆದರೆ ಇಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೀತಾ ಇರುತ್ತೆ. ರಾತ್ರಿ ಅರಳುವ ಪಾರಿಜಾತದ ಹೂಗಳು ಸತ್ಯಭಾಮಾ ದೇವಿಯ ಉದ್ಯಾನವನದಲ್ಲಿ ಅರಳಿರ್ತವೆ. ಆದರೆ ಬೆಳಿಗ್ಗೆ ಅವು ಉದುರುವುದು ಮಾತ್ರ ಪಕ್ಕದ ಮನೆಯ ಅಂಗಳದಲ್ಲಿ. ಆ ಪಕ್ಕದ ಮನೆ ಯಾರದ್ದು ಗೊತ್ತಾ? ರುಕ್ಮಿಣಿ ದೇವಿಯ ಮನೆ. ಸತ್ಯಭಾಮಾ ದೇವಿಗೆ ಆಶ್ಚರ್ಯ ಆಗತ್ತೆ. ಇದು ಹೇಗೆ ಸಾಧ್ಯ? ನನ್ನ ಉದ್ಯಾನವನದಲ್ಲಿ ಅರಳ್ತಾ ಇರೋ ಹೂವು ಉದುರುವುದು ಮಾತ್ರ ರುಕ್ಮಿಣಿಯ ಮನೆ ಅಂಗಳದಲ್ಲಿ. ಇದ್ಯಾಕೆ ಹೀಗೆ ಅಂತ ಮತ್ತೆ ಸತ್ಯಭಾಮಾ ದೇವಿಗೆ ಕೋಪ ಬರುತ್ತೆ. ಒಂದಿನ ಹೀಗಾಗಿರಬಹುದು, ನಾಳೆ ನೋಡೋಣ ಅಂತ ಸತ್ಯಭಾಮಾ ದೇವಿ ಪ್ರತಿದಿನ ನೋಡ್ತಾಳೆ. ಹೂ ಅರಳುವುದು ಸತ್ಯಭಾಮಾ ದೇವಿಯ ಉದ್ಯಾನದಲ್ಲಿ, ಆದ್ರೆ ಹೂ ಬೆಳಿಗ್ಗೆ ಅನ್ನೋ ಹೊತ್ತಿಗೆ ಉದುರಿರೋದು ರುಕ್ಮಿಣಿಯ ಮನೆಯ ಅಂಗಳದಲ್ಲಿ. ಇದನ್ನ ಸತ್ಯಭಾಮಾ ದೇವಿಗೆ ಸಹಿಸ್ಲಿಕ್ಕಾಗಲ್ಲ. ಆಮೇಲೆ ಸತ್ಯಭಾಮಾ ದೇವಿ ಹೋಗಿ ಶ್ರೀಕೃಷ್ಣನಲ್ಲಿ ಕೇಳ್ತಾಳೆ, ಇದೇನಿದು? ನಾನು ಅಷ್ಟು ಕಷ್ಟಪಟ್ಟು ಈ ಪಾರಿಜಾತದ ಗಿಡವನ್ನ ತರಿಸ್ಕೊಂಡೆ, ಹೂ ಬಿಡ್ತಾ ಇರೋದು ನನ್ನ ಉದ್ಯಾನದಲ್ಲಿ, ಆದ್ರೆ ಆ ಹೂಗಳೆಲ್ಲ ಹೋಗಿ ಬೀಳ್ತಾ ಇರೋದು ರುಕ್ಮಿಣಿಯ ಮನೆಯ ಅಂಗಳದಲ್ಲಿ. ಇದ್ಯಾಕೆ ಹೀಗೆ ಶ್ರೀಕೃಷ್ಣ ಅಂತ ಸತ್ಯಭಾಮಾ ದೇವಿ ಹೋಗಿ ಕೃಷ್ಣನಲ್ಲಿ ಕೇಳ್ತಾಳೆ. ಆಗ ಶ್ರೀಕೃಷ್ಣ ಸತ್ಯಭಾಮಾ ದೇವಿಗೆ ಒಂದು ಗಂಭೀರವಾದ ವಿಷಯವನ್ನ ತಿಳಿಸ್ತಾರೆ. ಸತ್ಯಭಾಮ, ಭಕ್ತಿ, ವಿನಯ ಹಾಗೂ ನಿಸ್ವಾರ್ಥ ಪ್ರೀತಿ ಎಲ್ಲಿದೆಯೋ ಅಲ್ಲಿಗೆ ದೈವಿಕ ಅನುಗ್ರಹ ತಾನಾಗಿಯೇ ಹೋಗುತ್ತದೆ. ರುಕ್ಮಿಣಿಯಲ್ಲಿ ಅಹಂಕಾರವಿಲ್ಲ, ಗರ್ವವಿಲ್ಲ, ಅಸೂಯೆ ಇಲ್ಲ. ರುಕ್ಮಿಣಿಯ ಪ್ರೀತಿ ನಿಸ್ವಾರ್ಥವಾಗಿದೆ, ಅವಳ ಭಕ್ತಿ ಪರಿಶುದ್ಧವಾಗಿದೆ. ಹಾಗಾಗಿ ಪಾರಿಜಾತದ ಹೂಗಳು ರುಕ್ಮಿಣಿಯ ಮನೆಯ ಅಂಗಳದಲ್ಲೇ ಬೀಳ್ತಾ ಇದ್ದಾವೆ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಶ್ರೀಕೃಷ್ಣನ ಈ ಮಾತುಗಳನ್ನು ಕೇಳಿ ಸತ್ಯಭಾಮಾ ದೇವಿಗೆ ತನ್ನ ತಪ್ಪಿನ ಅರಿವಾಗತ್ತೆ. ಹಾಗೆಯೇ ಶ್ರೀಕೃಷ್ಣ ಈ ಪಾರಿಜಾತದ ಹೂಗಳ ಮೂಲಕ ತನಗೆ ಕಲಿಸಿದ ಪಾಠವನ್ನ ಸತ್ಯಭಾಮಾ ದೇವಿ ಅರ್ಥ ಮಾಡ್ಕೊಳ್ತಾಳೆ. ಅವಳು ಶ್ರೀಕೃಷ್ಣನಲ್ಲಿ ಕ್ಷಮೆ ಕೇಳ್ತಾಳೆ. ಮತ್ತೆ ರುಕ್ಮಿಣಿಯ ಬಗ್ಗೆ ತನಗಿದ್ದ ಅಹಂಕಾರ, ಅಸೂಯೆ, ಗರ್ವ ಎಲ್ಲವನ್ನು ಬಿಟ್ಟು ರುಕ್ಮಿಣಿಯನ್ನ ಗೌರವದಿಂದ ನೋಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಈ ಪಾರಿಜಾತದ ವೃಕ್ಷ ಸತ್ಯಭಾಮಾ ದೇವಿಗೆ ಮಾತ್ರವಲ್ಲದೆ ಲೋಕಕ್ಕೆಲ್ಲ ಒಂದು ಪಾಠವನ್ನು ಕಲಿಸುತ್ತದೆ. ಪಾಠ ಏನಂದ್ರೆ, ಅಹಂಕಾರಕ್ಕಿಂತ ಭಕ್ತಿ ದೊಡ್ಡದು, ಆಸೆಗಿಂತ ವಿನಯ ದೊಡ್ಡದು. ಪರಿಶುದ್ಧವಾದ ಭಕ್ತಿ, ನಿಸ್ವಾರ್ಥ ಪ್ರೀತಿ ಇರುವಲ್ಲಿ ದೈವಿಕ ಅನುಗ್ರಹ ಸದಾ ಇರುತ್ತದೆ ಅನ್ನೋದು. ನಿಮ್ಮ ಮನೆಯಲ್ಲಿ ಪಾರಿಜಾತದ ಗಿಡ ಇದೆಯಾ? ಇದ್ದರೆ ಪಾರಿಜಾತದ ಹೂವನ್ನ ಶ್ರೀಕೃಷ್ಣ ರುಕ್ಮಿಣಿ ದೇವಿಗೆ ಭಕ್ತಿಯಿಂದ ಸಮರ್ಪಣೆ ಮಾಡಿ. ಪಾರಿಜಾತ ಅನ್ನೋ ಈ ಅದ್ಭುತವಾದ ಸ್ವರ್ಗದ ಹೂವಿನ ಕಥೆ ನಿಮ್ಗೆಲ್ಲ ಹೇಗನ್ನಿಸ್ತು? ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನೀವಿನ್ನು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಹಲವಾರು ಸುಂದರವಾದ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ಸ್ಫೂರ್ತಿ. ಮತ್ತೊಂದು ಉತ್ತಮವಾದ ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ವಿಷ್ಣುವೇ ನಮಃ.